ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕೊಲೆ ಕೇಸಲ್ಲಿ 69 ದಿನ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಜೈಲಿಗೆ ಬರ್ತಿದ್ದ ಹಾಗೆ ಶಾಕ್ ಆದ ದರ್ಶನ್ ಈ ಜೈಲಲ್ಲಿ ಹೇಗಿರೋದಪ್ಪ ಅಂತ ಗುಣಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ಸದ್ಯ 41-42 ಡಿಗ್ರಿ ತಾಪಮಾನ ಇದೆ. ಜೊತೆಗೆ ದರ್ಶನ್ರನ್ನ ಬೇರೆ ಕೈದಿಗಳೊಂದಿಗೆ ಸಂಪರ್ಕ ಸಾಧಿಸದಂತೆ ಪ್ರತ್ಯೇಕ ಸೆಲ್ನಲ್ಲಿ ಇಡಲಾಗಿದೆ. ಹೀಗಾಗಿ ದರ್ಶನ್ ಇದೆಲ್ಲದರಿಂದ ಕಂಗಾಲಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ರಾಜ್ಯ ಪೊಲೀಸರ ಎಡವಟ್ಟು, ಬೇಜವಾಬ್ದಾರಿಯಿಂದ ಈ ಶಿಫ್ಟ್ ಮಾಡಲಾಗ್ತಾ ಇದ್ದು, ಪೊಲೀಸರು ಮಾತ್ರ ಯಾವುದೇ ರೀತಿಯಲ್ಲೂ ಬುದ್ಧಿ ಕಲ್ತಂಗೆ ಕಾಣಿಸ್ತಾ ಇಲ್ಲ. ದರ್ಶನ್ ಹೋಗಿದ್ದು ಜೈಲಿಗಾದರೂ ಕೂಡ ಅವರ ವೇಷಭೂಷಣ ಯಾವುದೋ ಫಿಲ್ಮ್ ಶೂಟಿಂಗ್ಗೆ ಹೋಗ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಇತ್ತು ಅನ್ನೋ ಮಾಹಿತಿ ಬರ್ತಾ ಇದೆ. ಬ್ರಾಂಡೆಡ್ ಶರ್ಟ್, ಕೂಲಿಂಗ್ ಗ್ಲಾಸ್, ಕೈಯಲ್ಲಿ ವಾಟರ್ ಬಾಟಲ್ ಹಿಡ್ಕೊಂಡು ಸ್ಟೈಲಿಶ್ ಲುಕ್ನಲ್ಲೇ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ರು. ಹೀಗಾಗಿ ಸಾಕಷ್ಟು ಚರ್ಚೆಗೆ ಕಾರಣವಾದ ಬೆನ್ನಲ್ಲೇ ಅವರನ್ನ ಕರ್ಕೊಂಡು ಬಂದ ಬೆಂಗಾವಲು ಪಡೆಗೆ ಉತ್ತರ ವಲಯ ಡಿಜಿಪಿ ಟಿಪಿ ಶೇಷ ಕ್ಲಾಸ್ ತಗೊಂಡಿದ್ದಾರೆ. ಕೂಲಿಂಗ್ ಗ್ಲಾಸ್ ಎಲ್ಲಿಂದ ಬಂತು ಅಂತ ಪ್ರಶ್ನಿಸಿ ವಿವರಣೆ ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ದರ್ಶನ್ ಭೇಟಿಗೆ ಅವರ ಪತ್ನಿ, ರಕ್ತ ಸಂಬಂಧಿಕರು ಹಾಗೂ ವಕೀಲರಿಗೆ ಮಾತ್ರ ಅವಕಾಶ ಕೊಡಲಾಗಿದೆ. ಇನ್ನೊತ್ತ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಕರ್ಕೊಂಡ್ ಬರ್ತಿದ್ದ ಹಾಗೆ ನೂರಾರು ಫ್ಯಾನ್ಸ್ ಜೈಲ್ ಬಳಿ ಜಮಾಯಿಸಿದ್ರು. ನೂಕುನುಗ್ಗಲು ಉಂಟಾಗಿತ್ತು. ಪರಿಸ್ಥಿತಿ ನಿಭಾಯಿಸೋಕೆ ಲಾಠಿ ಚಾರ್ಜ್ ಕೂಡ ನಡೆಸಬೇಕಾಗಿ ಬಂತು. ಇನ್ನು ಪರಪ್ಪನ ಅಗ್ರಹಾರದಲ್ಲಿದ್ದ ದರ್ಶನ್ರ ಕೈದಿ ಸಂಖ್ಯೆ ಕೂಡ ಬಳ್ಳಾರಿಗೆ ಹೋಗ್ತಿದ್ದ ಹಾಗೆ ಚೇಂಜ್ ಆಗಿದೆ. ಮುಂಚೆ 6106 ಸಂಖ್ಯೆ ಕೊಡಲಾಗಿತ್ತು, ಆದರೆ ಬಳ್ಳಾರಿ ಜೈಲಲ್ಲಿ ಅವರಿಗೆ ಬೇರೆ ನಂಬರ್ ಕೊಡಲಾಗಿದೆ. ಈ ನಂಬರ್ ಗೊತ್ತಿದ್ರೂ ಕೂಡ ನಾವು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇಲ್ಲ. ಯಾಕಂದ್ರೆ ಆಲ್ರೆಡಿ ಕೆಲವರು ಟ್ಯಾಟೂ ಹಾಕ್ಸ್ಕೊಂಡಿರ್ತಾರೆ, ಅವ್ರಿಗೆ ನೋವಾಗುತ್ತೆ, ಮತ್ತದೆಲ್ಲ ತೆಗೆದು ಹೊಸದಾಗಿ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಹೇಳಿದ್ರೆ, ಹಾಗಾಗಿ ಅವ್ರಿಗೆ ಕಷ್ಟ ಕೊಡಬಾರದು ಅಂತ. ಮತ್ತು ಕೆಲವರು ರೇಡಿಯಂ ಎಲ್ಲ ಕಟಿಂಗ್ ಮಾಡಿಸಿ ಸ್ಟಿಕ್ಕರ್ ಎಲ್ಲ ಅಂಟಿಸ್ಕೊಂಡಿರ್ತಾರೆ, ಅದೆಲ್ಲ ದುಡ್ಡು ವೇಸ್ಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಹಾಕ್ತಾ ಇಲ್ಲ. ಬಟ್ ಗೊತ್ತು ನಾವು ಹಾಕಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ, ಅದನ್ನು ತಿಳ್ಕೊಳ್ಳೋದವ್ರಿಗೆ ಗೊತ್ತು, ಮತ್ತೆ ತ್ಯಾಗವನ್ನು ಮರೆಯೋದವ್ರಿಗೆ ಗೊತ್ತು ಅಂತ ನಮಗೆ ಗೊತ್ತು. ಕೂಡ ನಮ್ಮ ಒಂದು ಚಿಕ್ಕ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಈಗ ಆಲ್ರೆಡಿ ಸಿಡಿಗಳ ರಾಜಧಾನಿ ಅಂತ ಖ್ಯಾತಿಯಾಗಿರೋ ಕರ್ನಾಟಕದಲ್ಲಿ ಮತ್ತೊಂದು ಕಾಮ ಸಂಚಲನ ಸುದ್ದಿ ಸ್ಫೋಟ ಆಗ್ತಿರೋ ಲಕ್ಷಣ ಕಾಣಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಲೈಂಗಿಕ ಹಗರಣ ಸುದ್ದಿಯಾಗ್ತಾ ಇದೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯೊಬ್ಬರು ಅಧಿಕಾರದಲ್ಲಿದ್ದಾಗ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ರಾಜ್ಯದ ಮತ್ತು ಪರರಾಜ್ಯದ, ವಿಶೇಷವಾಗಿ ಆಂಧ್ರದ ನಟಿಯರಿಗೆ ಐಷಾರಾಮಿ ಕಾರ್ ಕೊಡಿಸಿ, ಬಂಗ್ಲೆ ಕೊಡಿಸಿ ಲೈಂಗಿಕ ಸಹಕಾರಗಳನ್ನು ಪಡೆದಿದ್ದಾರೆ ಅನ್ನೋ ಸ್ಫೋಟಕ ಸುದ್ದಿ ವ್ಯಾಪಕವಾಗಿ ಹರಡ್ತಾ ಇದೆ. ಹೀಗಂತ ವಕೀಲ ಜಗದೀಶ್ ಆರೋಪ ಮಾಡಿದ್ದಾರೆ. ಅಲ್ಲದೆ ಅವರ ಸಂಪುಟದಲ್ಲಿ 2 ಸಚಿವರು, ಅದರಲ್ಲೂ ಒಬ್ಬ ವೈದ್ಯ ಸಚಿವರು ಈಗ ಸಂಸದರಾಗಿದ್ದಾರಂತೆ, ಅವರು ಮುಖ್ಯಮಂತ್ರಿಗಳಿಗೆ ಹೊರ ರಾಜ್ಯದಿಂದ ಹೆಣ್ಣು ಮಕ್ಕಳನ್ನು ಒದಗಿಸೋ ಕೆಲಸ ಮಾಡ್ತಿದ್ರು ಅನ್ನೋ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಅಲ್ಲದೆ ಮುಖ್ಯಮಂತ್ರಿಗಳು ನಟಿಯರೊಂದಿಗೆ ಇರೋ ಖಾಸಗಿ ವಿಡಿಯೋಗಳನ್ನು ಬಳಸಿಕೊಂಡು ಅವ್ರನ್ನ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇದ್ರು. ತಮಗೆ ಬೇಕಾದ ಫೈಲ್ಗಳಿಗೆ ಸಹಿ ಹಾಕಿಸ್ಕೊಂಡು ಕೋಟ್ಯಂತರ ಲಾಭವನ್ನ ಕೂಡ ಮಾಡಿಕೊಂಡಿದ್ದಾರೆ ಅವರು ಅಂತಲೂ ಆರೋಪಗಳನ್ನು ಮಾಡಲಾಗಿದೆ. ಆದರೆ ಬಗ್ಗೆ ನಟಿಯರಿಂದ ದೂರು ಕೊಡಿಸೋದಾಗ್ಲಿ ಅಥವಾ ಸಿಡಿ ಬಿಡುಗಡೆ ಕಾರ್ಯಕ್ರಮವಾಗಲಿ ಈ ಕ್ಷಣದವರೆಗೂ ಕೂಡ ನಡೆದಿಲ್ಲ. ಇದು ಬೇರೆ ಸುದ್ದಿ, ಇದು ನೆಕ್ಸ್ಟ್ ಸುದ್ದಿ, ಇದು ಪ್ರತ್ಯೇಕ ಸುದ್ದಿ. ಇದು ಇನ್ನೊಂದು ಕಡೆ ದೊಡ್ಡ ಬೆಳವಣಿಗೆಯೊಂದರಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾಧ್ಯಮಗಳ ವಿರುದ್ಧ ನಿರ್ಬಂಧಕಾಜ್ಞೆ ಕೋರಿ ಕೋರ್ಟ್ಗೆ ಹೋಗಿದ್ದಾರೆ. ತಮ್ಮ ವಿರುದ್ಧ ಯಾವುದೇ ಮಾನಹಾನಿಕರ ಹೇಳಿಕೆ ಸುದ್ದಿಯನ್ನ ಪ್ರಸಾರ ಮಾಡದಂತೆ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಇದನ್ನ ಮಾನ್ಯ ಘನ ನ್ಯಾಯಾಲಯ ಮನ್ನಿಸಿ ಪ್ರಸಾರ ಮಾಡಬೇಡಿ ಅಂತ ಆರ್ಡರ್ ಕೂಡ ಪಾಸ್ ಮಾಡಿದೆ. ಈ ಮೂಲಕ ಈ ರೀತಿ ಇಂಜಂಕ್ಷನ್ ಪಡೆದ ರಾಜಕಾರಣಿಗಳ ಸಾಲಿಗೆ ಬೊಮ್ಮಾಯಿ ಕೂಡ ಸೇರ್ಪಡೆಯಾಗಿದ್ದಾರೆ. ಈ ಹಿಂದೆ ಮಾಜಿ ಸಚಿವರುಗಳಾದ ಶಿವರಾಮ್ ಹೆಬ್ಬಾರ್, ಬಿಸಿ ಪಾಟೀಲ್, ಡಾಕ್ಟರ್ ಕೆ ಸುಧಾಕರ್, ನಾರಾಯಣಗೌಡ, ಎಸ್.ಟಿ. ಸೋಮಶೇಖರ್, ಬೈರತಿ ಬಸವರಾಜು ಈ ರೀತಿ ಇಂಜಂಕ್ಷನ್ ಆರ್ಡರ್ ಅನ್ನ ಪಡ್ಕೊಂಡ್ ಬಂದಿದ್ರು. ಮತ್ತೊಂದು ಕಡೆ ಒಬ್ಬ ಲಾಯರ್ ವಿರುದ್ಧ ಯಶವಂತಪುರ ಸ್ಟೇಷನ್ನಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಆಪ್ತ ಸಹಾಯಕರು ದೂರು ದಾಖಲಿಸಿರುವುದು ಕೂಡ ಬಹಿರಂಗ ಆಗಿದೆ. ಇನ್ನು ಇದೇ ವಿಚಾರವಾಗಿ ಟ್ವೀಟ್ ಮೂಲಕ ಬಸವರಾಜ ಬೊಮ್ಮಾಯಿ ಅವರಿಗೆ ಕಾಂಗ್ರೆಸ್ ಟಾಂಟ್ ಮಾಡಿದೆ. ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕೋರ್ಟ್ನಿಂದ ತಡೆಯಾಜ್ಞೆ ತರುವುದಕ್ಕೆ ಏನು ಕಾರಣ, ಯಾರು ಕಾರಣ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಈ ತಡೆಯಾಜ್ಞೆಗೆ ಕೆ ಸುಧಾಕರ್ ಕಾರಣವೇ ಅಥವಾ ಸ್ಯಾಂಟ್ರೋ ರವಿ ಕಾರಣವೇ? ಯಾವ ಸುದ್ದಿಗೆ ಬೊಮ್ಮಾಯಿಯವರು ಈ ತರ ಹೆದರ್ತಾ ಇರೋದು ಅಂತ ಒಂದಷ್ಟು ಪ್ರಶ್ನೆಗಳನ್ನ ಕಾಂಗ್ರೆಸ್ ಮುಂದಿಟ್ಟಿದೆ. ಇನ್ನು ಕಲ್ಕತ್ತಾ ಟ್ರೇನಿ ಡಾಕ್ಟರ್ ಅತ್ಯಾಚಾರ ಹತ್ಯೆ ಪ್ರಕರಣ ಭಾರಿ ಸದ್ದು ಮಾಡ್ತಿರೋ ಹೊತ್ತಲ್ಲಿ ಮಮತಾ ಸರ್ಕಾರ ವಿಶೇಷ ಅಧಿವೇಶನ ಕರೆದಿದೆ. ಸೆಪ್ಟೆಂಬರ್ 2ರಿಂದ 2 ದಿನ ನಡೆಯಲಿರುವ ಅಧಿವೇಶನದಲ್ಲಿ ಅತ್ಯಾಚಾರ ವಿರೋಧಿ ಮಸೂದೆ ಪಾಸ್ ಮಾಡೋಕೆ ಕರೆ ಕೊಟ್ಟಿದೆ. ಅತ್ತ ಈ ಡಾಕ್ಟರ್ ಅತ್ಯಾಚಾರ ಹತ್ಯೆ ಖಂಡಿಸಿ ಇವತ್ತು ಕಾಂಗ್ರೆಸ್ ಕೂಡ ಬೀದಿಗಿಳಿದಿದೆ. ಹಿರಿಯ ನಾಯಕ ಅಧೀರ್ ರಂಜನ್ ಚೌಧರಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟಿಸಿದೆ. ಮತ್ತೊಂದು ಕಡೆ ಬಿಜೆಪಿ ಕೂಡ ತನ್ನ ಪ್ರತಿಭಟನೆಯನ್ನ ಮುಂದುವರೆಸಿದೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ನಡೆಸ್ತಾ ಇರೋ ಪ್ರತಿಭಟನೆ ವೇಳೆ ಕೆಲ ಕಡೆ ಗಲಾಟೆಯಾಗಿ ಈವರೆಗೆ 64 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ.
ಇನ್ನು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಸುಪ್ರೀಂ ಕೋರ್ಟ್ ವಕೀಲ ವಿನೀತ್ ಜಿಂದಾಲ್ ದಿಲ್ಲಿ ಪೊಲೀಸ್ ಕಮಿಷನರ್ಗೆ ದೂರನ್ನು ಕೊಟ್ಟಿದ್ದಾರೆ. ಪಿಎಂ ಮೋದಿ ತಮ್ಮ ಜನಗಳ ಮೂಲಕ ಬಂಗಾಳದಲ್ಲಿ ಅಶಾಂತಿ ಸೃಷ್ಟಿಸುತ್ತಿದ್ದಾರೆ. ನೀವು ಬಂಗಾಳವನ್ನು ಸುಟ್ಟರೆ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್, ಒಡಿಶಾ ಮತ್ತು ದಿಲ್ಲಿ ಕೂಡ ಸುಟ್ಟು ಹೋಗುತ್ತೆ ಅಂತ ಮಮತಾ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ದಾಖಲಾಗಿದೆ. ಏನೋ ತಮಿಳುನಾಡು ಬಳಿಕ ಬಿಹಾರದಲ್ಲಿ ವಕ್ಫ್ ಬೋರ್ಡ್ ಜಾಗದ ವಿಚಾರ ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಬಿಹಾರದ ಗೋವಿಂದ್ಪುರ್ ಅನ್ನೋ ಹಳ್ಳಿಯಲ್ಲಿ ಇಡೀ ಜಾಗವೇ ತನಗೆ ಸೇರಿದ್ದು ಅಂತ ವಕ್ಫ್ ಬೋರ್ಡ್ ಹೇಳ್ಕೊಳ್ತಾ ಇದೆ. ಅಲ್ಲದೆ ಈ ವಿಚಾರವಾಗಿ ಹಳ್ಳಿಯ 7 ಜನರಿಗೆ ನೋಟಿಸ್ ನೀಡಿ 30 ದಿನಗಳ ಒಳಗೆ ಜಾಗ ಖಾಲಿ ಮಾಡುವಂತೆ ನೋಟಿಸ್ ಕೂಡ ಕೊಟ್ಟುಬಿಟ್ಟಿದ್ದಾರೆ. ಇದನ್ನು ಪ್ರಶ್ನಿಸಿ ಜನ ಪಾಟ್ನಾ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೀಗಾಗಿ ಜನರ ಮನವಿ ಆಲಿಸಿದ ಕೋರ್ಟ್ ನೋಟಿಸ್ಗೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಅಂದಹಾಗೆ ಈ ಹಳ್ಳಿಯಲ್ಲಿ 95% ಹಿಂದೂಗಳಿದ್ದಾರೆ. ಹಾಗಿದ್ರೂ ವಕ್ಫ್ ಬೋರ್ಡ್ ಇಡೀ ಗ್ರಾಮ, ಇಡೀ ವಿಲೇಜೇ ನನ್ನದು ಅಂತ ಹೇಳ್ತಿರೋ ಬಗ್ಗೆ ಅಲ್ಲಿನ ಜನ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಹಿಂದೆ ತಮಿಳುನಾಡಿನ ತಿರುಚೆಂದುರೈನಲ್ಲೂ ಕೂಡ ಇದೇ ರೀತಿ ಘಟನೆಯಾಗಿತ್ತು. ಈ ಬಗ್ಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಲೋಕಸಭೆಯಲ್ಲಿ ಪ್ರಶ್ನೆ ಮಾಡಿದರು. ಜೊತೆಗೆ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ ತಿದ್ದುಪಡಿ ಕಾಯ್ದೆ ಕೂಡ ಮಂಡನೆ ಮಾಡಿತ್ತು. ಆ ಎಲ್ಲ ಬೆಳವಣಿಗೆಗಳ ನಡುವೆನೇ ಈ ಒಂದು ಘಟನೆ ವರದಿಯಾಗ್ತಾ ಇದೆ. ಹಿಮಾಚಲ ಪ್ರದೇಶ ರಾಜ್ಯ ಸರ್ಕಾರ ಆರ್ಥಿಕ ದಿವಾಳಿತನಕ್ಕೊಳಗಾಗ್ತಾ ಇದೆ. ತಮ್ಮ ಸಚಿವ ಸಂಪುಟದ ಮಂತ್ರಿಗಳು ಸೇರಿದ ಹಾಗೆ ಸರ್ಕಾರದ ಎಲ್ಲ ಪದಾಧಿಕಾರಿಗಳು 2 ತಿಂಗಳು ಸಂಬಳ ತಗೊಳ್ಳಲ್ಲ ಅಂತ ಅಲ್ಲಿನ ಸಿಎಂ ಸುಖವಿಂದರ್ ಸಿಂಗ್ ಸುಕು ಹೇಳಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಆಡಳಿತವಿರೋ ಈ ರಾಜ್ಯದಲ್ಲಿ ತಮ್ಮ ಸಂಬಳವನ್ನು ಸರ್ಕಾರಕ್ಕೆ ವಾಪಸ್ ಕೊಡಿ ಅಂತ ಹೇಳಿ ಶಾಸಕರಿಗೂ ಮುಖ್ಯಮಂತ್ರಿ ಮನವಿ ಮಾಡಿಕೊಂಡಿದ್ದಾರೆ. ಅರವಿಂದ್ ಪನಗರಿಯ ನೇತೃತ್ವದ 16ನೇ ಹಣಕಾಸು ಆಯೋಗದೊಂದಿಗೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿದ್ದಾರೆ. ಕರ್ನಾಟಕದ ಕೋರಿಕೆಗಳ ಮೆಮೊರಾಂಡಮ್ ಸಲ್ಲಿಸಿದ್ದಾರೆ. ಅದರಲ್ಲಿ 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ರಾಜ್ಯಕ್ಕೆ ಒಟ್ಟು 79,770 ಕೋಟಿ ರೂಪಾಯಿ ಲಾಸ್ ಆಗಿದೆ. ಹೀಗಾಗಿ ಬೆಂಗಳೂರಿಗೆ 27,000 ಕೋಟಿ, ಕಲ್ಯಾಣ ಕರ್ನಾಟಕಕ್ಕೆ 25,000 ಕೋಟಿಯ ವಿಶೇಷ ಅನುದಾನ ಕೊಡಬೇಕು ಅಂತ ಸಿಎಂ ಹಣಕಾಸು ಆಯೋಗಕ್ಕೆ ಒತ್ತಾಯ ಮಾಡಿದ್ದಾರೆ. ಆರ್ಥಿಕವಾಗಿ ಮುಂದುವರೆದ ರಾಜ್ಯಗಳು ಬಡ ರಾಜ್ಯಗಳಿಗೆ ಸಹಾಯ ಮಾಡಬೇಕು, ಆದರೆ ಅದು ನಮ್ಮ ಜನರ ಮೇಲೆ ಹೊರೆಯಾಗುವಂತೆ ಆಗಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಜೊತೆಗೆ ರಾಜ್ಯಗಳ ಪಾಲು ಈಗಿರೋ 42%ನಿಂದ 50%ಗೆ ಏರಿಕೆಯಾಗಬೇಕು. ಹಾಗೆ ಕೇಂದ್ರ ಸರ್ಕಾರ ಸಂಗ್ರಹಿಸೋ ಸೆಸ್ ಮತ್ತು ಸರ್ಚಾರ್ಜ್ 5% ಮೀರಬಾರದು. ಹಾಗೇನಾದ್ರೂ ಮೀರಿದ್ರೆ ಅದು ಒಟ್ಟಾರೆ ತೆರಿಗೆ ಸಂಗ್ರಹಕ್ಕೆ ಜಮೆ ಆಗಬೇಕು ಅನ್ನೋ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ. ಏನೋ ಮೂಡಾ ಕೇಸ್ ವಿಚಾರ ಸಿಎಂ ಸಿದ್ದರಾಮಯ್ಯಗೆ ಕೊಂಚ ರಿಲೀಫ್ ಸಿಕ್ಕಿದೆ. ತಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರುವುದನ್ನು ಪ್ರಶ್ನಿಸಿ ಸಿಎಂ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಆಗಸ್ಟ್ 31ಕ್ಕೆ ಮುಂದೂಡಿಕೆ ಮಾಡಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಕೋರ್ಟ್ ತನ್ನ ಮಧ್ಯಂತರ ಆದೇಶವನ್ನ ಕಂಟಿನ್ಯೂ ಮಾಡಿದಂತಾಗಿದೆ. ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಸ್ವಲ್ಪ ರಿಲೀಫ್ ಸಿಕ್ಕಂತೆ ಕಾಣಿಸ್ತಾ ಇದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈ ಕೇಸ್ನಲ್ಲಿ ತನಿಖೆ ರದ್ದುಗೊಳಿಸಿದ್ದ ರಾಜ್ಯ ಸರ್ಕಾರದ ಕ್ರಮ ಪ್ರಶ್ನಿಸಿ ಸಿಬಿಐ ಹಾಗೂ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಅಲ್ಲದೆ ರಾಜ್ಯ ಹಾಗೂ ಸಿಬಿಐ ನಡುವಿನ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಆಲಿಸುವುದು ಸೂಕ್ತ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಜೊತೆಗೆ ಸದ್ಯ ಲೋಕಾಯುಕ್ತದಲ್ಲಿ ಈ ಕೇಸ್ನ ತನಿಖೆ ಮುಂದುವರಿಸಬಹುದು ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಬಿಎಂಆರ್ಡಿಎ 2 ದಶಕಗಳ ಹಳೆಯ ಪ್ರಪೋಸಲ್ ಒಂದನ್ನು ಕೈಗೆತ್ತಿಕೊಂಡಿದೆ. ಬಿಡದಿ, ಮಾಗಡಿ ಬಳಿಯ ಸೋಲೂರು ಹಾಗೂ ಹೊಸಕೋಟೆಯ ನಂದಗುಂದಿ ಪ್ರದೇಶಗಳಲ್ಲಿ ಹೊಸ ಇಂಟಿಗ್ರೇಟೆಡ್ ಟೌನ್ಶಿಪ್ ನಿರ್ಮಿಸೋಕೆ ಬಿಎಂಆರ್ಡಿಎ ಮುಂದಾಗಿದೆ. ಈ 3 ಪ್ರದೇಶಗಳು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ಗೆ ಕನೆಕ್ಟ್ ಆಗೋದ್ರಿಂದ ಈ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಏನೋ ಕರ್ನಾಟಕದಲ್ಲಿ ಮುಂದಿನ 24 ಗಂಟೆ ಕಾಲ ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇರೋದ್ರಿಂದ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಇನ್ನು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಅತ್ತ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಕೆಲ ಕಡೆ ಮಳೆಯಾಗುವ ಸಾಧ್ಯತೆ ಇದ್ದು ಬೆಳಗಾವಿ, ಕಲಬುರಗಿ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ಕೆಲ ಕಡೆ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಭಾರತದ ಸ್ವದೇಶಿ ನಿರ್ಮಿತ ಫೈಟರ್ ಜೆಟ್ಗಳ ವಿಚಾರವಾಗಿ ಮಹತ್ವದ ಸುದ್ದಿ ಬರ್ತಾ ಇದೆ. ಸ್ವದೇಶಿ ನಿರ್ಮಿತ 5.5 ಜನರೇಷನ್ನ ಅಡ್ವಾನ್ಸ್ಡ್ ಮೀಡಿಯಂ ಫೈಟರ್ ಜೆಟ್ಗಳ ಫಸ್ಟ್ ಲುಕ್ ಅನ್ನ 2028ರ ವೇಳೆಗೆ ರಿಲೀಸ್ ಮಾಡೋಕೆ ಭಾರತ ಯೋಜನೆ ರೂಪಿಸಿದೆ ಅಂತ ಗೊತ್ತಾಗಿದೆ. ಇತ್ತೀಚೆಗೆ ಇಂಡಿಯನ್ ಏರ್ಫೋರ್ಸ್ ಹಾಗೂ ಡಿಆರ್ಡಿಒ ಅಧಿಕಾರಿಗಳು ನಡೆಸಿದ ಮೀಟಿಂಗ್ನಲ್ಲಿ ಈ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಇನ್ನು ಈ ಫೈಟರ್ ಜೆಟ್ಗಳು ಸಾಮಾನ್ಯವಾಗಿ 27 ಟನ್ ತೂಕ ಹೊಂದಿರಲಿದ್ದು ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯೋ ಸಾಮರ್ಥ್ಯವನ್ನ ಹೊಂದಲಿವೆ. ಈಗ ಆಲ್ಮೋಸ್ಟ್ ದಶಕದಿಂದಲೂ ಕೂಡ ಎಎಂಸಿಎ ಬರುತ್ತೆ ಅಂತ ನಾವು ಕೇಳ್ತಾನೆ ಇದ್ದೀವಿ. ಈಗ ಫಸ್ಟ್ ಲುಕ್ ಬರೋಕ್ಕೆ 2028, ಇದು 5th ಜನರೇಷನ್ 5.5 ಜನರೇಷನ್ದು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಲುಕ್ ಬರೋಕ್ಕೆ 2028 ಅಂತ ಆದರೆ ಇವರು ರಿಯಲ್ ವಿಮಾನ ತರುವಷ್ಟರಲ್ಲಿ ಜಗತ್ತು 6 ಮತ್ತು 7 ಜನರೇಷನ್ಗೆ ಹೋಗಿದ್ರೆ ಅಗೇನ್ ನಾವು ಔಟ್ಡೇಟೆಡ್ ಆಗ್ತೀವಿ.
ಇದೇ ಪ್ರಾಬ್ಲಮ್ ಆಗ್ತಿರೋದು ಭಾರತದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ, ವಿಶೇಷವಾಗಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು. ನಾವು ಹೆಮ್ಮೆಯ ಸಂಸ್ಥೆಗಳು ಅಂತ ಖುಷಿ ಪಡ್ತೀವಿ, ಆದರೆ ಪಾಶ್ಚಿಮಾತ್ಯರಿಗೆ ಕಂಪೇರ್ ಮಾಡಿದ್ರೆ ಟೆಕ್ನಾಲಜಿಯಲ್ಲಿ ಮತ್ತು ಅವುಗಳ ಇಂಪ್ಲಿಮೆಂಟೇಷನ್ನಲ್ಲಿ ಪ್ರಾಡಕ್ಟನ್ನು ಹೊರಗೆ ತರೋದ್ರಲ್ಲಿ ಬಹಳ ಸ್ಲೋ ಇದ್ದೀವಿ. ಅದು ಬದಲಾಗಬೇಕಾಗಿದೆ ಸ್ವಲ್ಪ. ಇನ್ನು ಭಾರತ ತನ್ನ 2ನೇ ನ್ಯೂಕ್ಲಿಯರ್ ಸಬ್ಮರೀನ್ ಅನ್ನ ನೇಮಕ ಮಾಡಿಕೊಂಡಿದೆ. INS ಅರಿಘಾಟ್ ನೌಕಾಸೇನೆಯನ್ನು ಸೇರಿದೆ. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಸಬ್ಮರೀನ್ ಲೋಕಾರ್ಪಣೆ ಮಾಡಿದ್ದಾರೆ. ಈ ಮೂಲಕ ಭಾರತದ ನೌಕಾಪಡೆಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಅಂದಹಾಗೆ 6,000 ಟನ್ ತೂಕ ಇರೋ ಈ ಬೃಹತ್ INS ಅರಿಘಾಟ್ ಅನ್ನ ಆಂಧ್ರ ಪ್ರದೇಶದ ವೈಜಾಗ್ನಲ್ಲಿರೋ ಶಿಪ್ ಬಿಲ್ಡಿಂಗ್ ಸೆಂಟರ್ನಲ್ಲಿ SBCನಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಚೀನಾ ಮತ್ತು ಪಾಕ್ ದಾಳಿಯನ್ನು ಎದುರಿಸಬೇಕು ಅಂದರೆ ಭಾರತಕ್ಕೆ ಕನಿಷ್ಠ 18 ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ಗಳು, 4 SSBN ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್ಗಳು, 6 ಅಟ್ಯಾಕ್ ಸಬ್ಮರೀನ್ಗಳು ಬೇಕಾಗ್ತವೆ. ಆದರೆ ಸದ್ಯ ನಮ್ಮ ಹತ್ರ ಒಂದೇ SSBN ಸಬ್ಮರೀನ್ ಇದೆ. ಈಗ INS ಅರಿಘಾಟ್ ಸೇರಿರೋದ್ರಿಂದ 2 ಆಗುತ್ತೆ. ಆದರೆ ಚೀನಾ ಬಳಿ 6 SSBN ಸೇರಿದ ಹಾಗೆ 60 ಸಬ್ಮರೀನ್ಸ್ ಇವೆ. ಹೀಗಾಗಿ ಭಾರತ ತನ್ನ ನೌಕಾಶಕ್ತಿಯನ್ನು, ಅದರಲ್ಲೂ ಕೂಡ ಸಬ್ಮರೀನ್ಗಳ ವಿಚಾರವಾಗಿ ಇನ್ನಷ್ಟು ಬಲವನ್ನು ತಂದುಕೊಳ್ಬೇಕಾಗಿದೆ. ಪಾಕಿಸ್ತಾನದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಯಾಗಿದೆ. ಪಾಕಿಸ್ತಾನ ಹಾಕಿ ಫೆಡರೇಷನ್ಗೆ ಗೊತ್ತಾಗದಂತೆ ಯುರೋಪ್ಗೆ ಪರಾರಿಯಾಗೋಕೆ ಪ್ರಯತ್ನ ಪಟ್ಟ ತನ್ನ ದೇಶದ 3 ಹಾಕಿ ಆಟಗಾರರು ಮತ್ತು ಫಿಸಿಯೋಥೆರಪಿಸ್ಟ್ಗಳಿಗೆ ಪಾಕಿಸ್ತಾನ ಅಜೀವ ನಿಷೇಧ ಹೇರಿದೆ. ಮುರ್ತಜಾ ಯಾಕೋಬ್, ಇಹ್ತೇಶಾಮ್ ಅಸ್ಲಾಂ, ಅಬ್ದುಲ್ ರೆಹಮಾನ್ ಮತ್ತು ಫಿಸಿಯೋಥೆರಪಿಸ್ಟ್ ವಕಾಸ್ ಕಳೆದ ತಿಂಗಳು ನೆದರ್ಲ್ಯಾಂಡ್ ಮತ್ತು ಪೋಲೆಂಡ್ಗೆ ನೇಷನ್ಸ್ ಕಪ್ ಟೂರ್ನಿಗಾಗಿ ಪಾಕ್ ಟೀಮ್ನೊಂದಿಗೆ ಪ್ರವಾಸ ಬೆಳೆಸಿದ್ರು. ಆದರೆ ಬಳಿಕ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಸಂಬಂಧ ತರಬೇತಿಯಲ್ಲಿ ಪಾಲ್ಗೊಳ್ಳದೆ ಮತ್ತೊಮ್ಮೆ ಅದೇ ವೀಸಾದಲ್ಲಿ ನೆದರ್ಲ್ಯಾಂಡ್ಗೆ ಹೋಗಿದ್ರು. ಹೀಗಾಗಿ ಪಾಕ್ ಈ ಕ್ರಮ ತಗೊಂಡಿದೆ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 0.3% ಅಥವಾ 349 ಪಾಯಿಂಟ್ಸ್ ಗಳಿಸಿ 82,134ಕ್ಕೆ ರೀಚ್ ಆಯಿತು. ನಿಫ್ಟಿ 0.40% ಅಥವಾ 99 ಪಾಯಿಂಟ್ಸ್ ಗಳಿಸಿ 25,152ಕ್ಕೆ ರೀಚ್ ಆಯಿತು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 11 ಪೈಸೆ ಏರಿಕೆಯಾಗಿ ₹83.86 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹310 ಜಾಸ್ತಿಯಾಗಿ 72,001 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹280 ಜಾಸ್ತಿಯಾಗಿ ₹60,950 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ₹143 ಜಾಸ್ತಿಯಾಗಿ ₹85,072 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.